ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಲ್ ಚಾನಲ್ಗೆ ಸ್ವಾಗತ. ಈ ಹಣ್ಣನ್ನ ನೋಡಿದ್ರ ನೀವು ಯಾವತ್ತಾದ್ರೂ? ಇದನ್ನ ಚಕ್ಕೋತ ಅಂತ ಕರೀತಾರೆ. ನಿಮ್ಮ ಕಡೆ ಏನೇ ಹೇಳ್ತಾರೆ ಗೊತ್ತಿಲ್ಲ. ಏನಾದ್ರೂ ಬೇರೆ ಹೆಸರಿದ್ರೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದನ್ನ ಹೇಗೆ ಕಟ್ ಮಾಡೋದಂದ್ರೆ ಮೇಲಿನ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ನಂತರ ನೋಡಿ ಈ ರೀತಿ ಆಗ್ತದೆ. ಅಂದ್ರೆ ಚಿಕ್ಕ ಮುಸುಂಬಿ ಹೇಗಿದೆ ಹಾಗೆ ಇದು ದೊಡ್ಡದಾಗಿದೆ ಸ್ವಲ್ಪ. ನಾನಿಲ್ಲಿ ನಿಮ್ಗೆ ಇದರ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ನೀವು ಜ್ಯೂಸ್ ಮಾಡ್ಬೇಕಂತ ಇಲ್ಲ, ಹಾಗೆ ತಿನ್ಕೊಳ್ಬಹುದು, ತುಂಬಾ ಚೆನ್ನಾಗಿ ಆಗ್ತದೆ. ಒಂಥರ ಟೈಮ್ ಪಾಸ್ಗೆ ಹೇಗೆ ನೋಡಿ ತಿನ್ಲಿಕ್ಕೆ ಆಗ್ತದೆ ಅದೇ ತರ ಆಗ್ತದೆ. ಅಷ್ಟೇ ಅಲ್ಲ, ಇದರಲ್ಲಿ ವಿಟಮಿನ್ ಸಿ ಇದೆ, ಫೈಬರ್ ಕಂಟೆಂಟ್ ಅನ್ಸು ತುಂಬಾ ಇದೆ. ಇದನ್ನ ನೀವು ವೆಯ್ಟ್ ಲಾಸ್ಗೆ ಯೂಸ್ ಮಾಡ್ಕೋಬಹುದು. ಹಾಗೆ ಈಗ ಬೀಜ ಎಲ್ಲ ಹಾಕೋಬೇಡಿ, ಬೀಜ ಎಲ್ಲ ಬಿಸಾಡಬೇಕು. ಈ ತರ ಇದನ್ನ ಬಿಡಿಸ್ಕೊಳ್ಬೇಕು. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಆಗಿ ಮಾಡಿಟ್ಕೊಳ್ಳಿ. ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೆ ನಾನಿಲ್ಲಿ. ರುಬ್ಕೊಳ್ಳಿಕ್ಕೆ ನೀರೇನು ಹಾಕೋಬೇಡಿ, ಅದರ ನೀರೇ ಸಾಕಾಗ್ತದೆ. ನೋಡಿ ಈಗ ರುಬ್ಕೊಂಡಾಗಿದೆ, ಇದನ್ನ ಒಂದು ಸ್ಟ್ರೈನರ್ ಅಲ್ಲಿ ಗಾಳಿಸ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಅದರ ಸಿಪ್ಪೆ ಎಲ್ಲ ಸಿಕ್ಕಿದ್ರೆ ಸ್ವಲ್ಪ ಕಹಿ ಕಹಿ ಆಗ್ತದಲ್ಲ, ಅದಕ್ಕೋಸ್ಕರ. ನೀವು ಇದಕ್ಕೆ ಈಗ ಸಕ್ಕರೆ ಆಗ್ಲಿ, ಬೆಲ್ಲ ಆಗ್ಲಿ, ಜೇನುತುಪ್ಪ ಆಗ್ಲಿ ಏನನ್ನು ಕೂಡ ಸೇರಿಸ್ಕೋಬಹುದು. ನಾನಿಲ್ಲಿ ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಅಂದ್ರೆ ಸ್ವಲ್ಪ ಸ್ವೀಟ್ ಇರ್ಲಿ ಅಂತ, ಸ್ವಲ್ಪ ಹುಳಿ ಹುಳಿಯಾಗಿ ಇರ್ತದೆ ಅದು. ನೀವು ಇದನ್ನ ತಿಂದಿರ್ಬೋದು, ಕರಾವಳಿ ಮಲೆನಾಡಲ್ಲೆಲ್ಲ ಜಾಸ್ತಿ ಇರ್ತದೆ ಈ ಹಣ್ಣು. ನಾನೀಗ ಇದಕ್ಕೆ ಸಕ್ಕರೆಯನ್ನ ಸೇರಿಸ್ಕೊಂಡಿದ್ದೇನೆ. ನೀವು ಬೆಲ್ಲ ಕೂಡ ಸೇರಿಸ್ಕೋಬಹುದು. ಹೆಲ್ತ್ ವೈಸ್ ಅಲ್ಲಿ ಯಾರಾದ್ರೂ ತುಂಬಾ ಕಾನ್ಶಿಯಸ್ ಇದ್ರೆ ಬೆಲ್ಲ ಹಾಕಿ ಕುಡ್ಕೊಳ್ಳಿ. ನಾನೀಗ ಗ್ಲಾಸ್ಗೆ ಹಾಕಿ ಕುಡಿಲಿಕ್ಕೆ ರೆಡಿ ಆಗ್ತಾ ಇದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಅಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದಿದು. ಈ ಹಣ್ಣನ್ನ ಸಿಕ್ಕಿದ್ರೆ ಎಲ್ಲೂ ಬಿಡ್ಬೇಡಿ, ತಗೊಂಡ್ ಬಂದು ತಿಂದ್ರೂ ಆಗ್ತದೆ, ಜ್ಯೂಸ್ ಕುಡಿದ್ರೂ ಆಗ್ತದೆ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದಕ್ಕೆ ಥ್ಯಾಂಕ್ ಯು. ಈ ಹಣ್ಣಿನ ಬಗ್ಗೆ ನಿಮ್ಗೇನಾದ್ರು ಗೊತ್ತಿದ್ರೆ ತಿಳಿಸಿ.